ಆತ್ಮೇರೆ ನಮಸ್ಕಾರ. ಹೆಚ್ಚು ಕಲಿಕೆಯಿಂದ ಹೆಚ್ಚು ಗಳಿಕೆ. ಏನ್ ಸರ್, ಕಲಿಯೋದಕ್ಕೂ ಗಳಿಸೋದಕ್ಕೂ ಸಂಬಂಧ ಇದೆಯಾ? ಸರಸ್ವತಿಗೂ ಲಕ್ಷ್ಮಿಗೂ ಸಂಬಂಧ ಇದೆಯಾ? ಏನನ್ಸುತ್ತೆ ನಿಮ್ಗೆ? ನನಗೆ ಅರ್ಥ ಆಗಿದೆ. ಅದಕ್ಕೆ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಏನ್ ಮಾತಾಡ್ತಾರೆ, ನೀವು ಹೆಚ್ಚೆಚ್ಚು ಕಲಿತಷ್ಟು. ಆದ್ರೆ ಒಂದು ಮಧ್ಯದಲ್ಲಿ ಒಂದು ಮಿಸ್ಸಿಂಗ್ ಪಾಯಿಂಟ್ ಇದೆ. ಏನಂದ್ರೆ ಆ ಕಲಿತದ್ದನ್ನ ಇಂಪ್ಲಿಮೆಂಟೇಷನ್, ಆಕ್ಷನ್ ಓರಿಯೆಂಟೆಡ್ ಅದೊಂದು ಪಾಯಿಂಟ್ ಸೇರ್ಕೊಂಬಿಟ್ರಂತ ಹೆಚ್ಚು ಹೆಚ್ಚು ಗಳಿಕೆ. ಹೆಚ್ಚು ಕಲಿಕೆಯಿಂದ ಹೆಚ್ಚು ಗಳಿಕೆ. ಹೆಚ್ಚು ಕಲಿತಾ ಬನ್ನಿ, ನೀವು ಡೆಫಿನೆಟ್ ಆಗಿ ಗಳಿಸ್ತೀರಿ ಅಂತ ಹೇಳ್ತಾ, ಗೀತಾ ಅಂತ ಇದ್ದಾರೆ ನಮ್ಮ ಜೊತೆ. ಏನ್ ಹೇಳ್ತಾರೆ ಕೇಳೋಣ. ಎಸ್ ಗೀತಾ. ಸರ್ ನಮಸ್ತೆ. ಹೆಚ್ಚು ಕಲಿಕೆಯಿಂದ ಹೆಚ್ಚು ಗಳಿಕೆ. ಹೌದು ಸರ್, ಈ ಕಲಿಕೆ ಮತ್ತೆ ಗಳಿಕೆ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗೆ. ನಾವು ಕಲಿತಷ್ಟು ಗಳಿಕೆ ಮಾಡ್ತಾ ಹೋಗಬಹುದು. ಉದಾಹರಣೆಗೆ, ನಾವು ಇವಾಗ ಒಂದು ವಿದ್ಯಾಭ್ಯಾಸ ಮಾಡ್ತೀವಿ, ಅಥವಾ ಒಂದು ವಿದ್ಯಾಭ್ಯಾಸ ಮಾಡಿದಾಗ ಅದರಿಂದ ನಮ್ಗೊಂದು ಒಳ್ಳೆ ಕೆಲಸ ಸಿಕ್ಕುತ್ತೆ. ಒಂದು ಗಳಿಕೆ ಏನು ಅಂದ್ರೆ ಒಂದು ಉತ್ತಮವಾದ ಸಂಬಳ ನಾವು ಗಳಿಸಬಹುದು. ಹಾಗೆ ಒಂದು ಓದುವ ಹವ್ಯಾಸ ಇಟ್ಕೊಂಡಾಗ ಒಂದು ಬುದ್ಧಿಶಕ್ತಿನ ನಾವು ಗಳಿಸಬಹುದು. ಹಾಗೆ ಒಂದು ಜ್ಞಾನ ಅಥವಾ ಒಂದು ಕತೆ ಕವನ ಒಂದು ಸಾಹಿತ್ಯದ ಮುಖಾಂತರ ನಾವು ಒಂದು ಬುದ್ಧಿಶಕ್ತಿನ ಗಳಿಸಬಹುದು. ಹಾಗೆ ಒಂದು ಕರಕುಶಲ ವಸ್ತು ಆಗಿರಬಹುದು, ಅಥವಾ ಒಂದು ಈಗಿನ ಒಂದು ಕಾಲಘಟ್ಟದಲ್ಲಿ ಮಹಿಳೆಯರಂತೂ ಒಂದು ಕಲಿಕೆ ಅಂದ್ರೆ ಒಂದು ರವಿಕೆ ಹೊಲಿದ್ರೆ ಒಂದು 20ರಿಂದ ಒಂದು 30,000 ರೂಪಾಯಿ ಸಂಪಾದನೆ ಮಾಡುವಂತದನ್ನ ಅವರು ಕಲಿಕೆಯಾಗಿ ಇಟ್ಕೊಂಡ್ರೆ ಅದರಿಂದ ಒಂದು ಗಳಿಕೆನು ಮಾಡಬಹುದು. ಹಾಗಾಗಿ ನಾವ್ ಯಾವತ್ತು ಹಣದ ಹಿಂದೆ ಹೋಗ್ಬಾರ್ದು. ಹಣ ನಮ್ಮಿಂದೆ ಬರತರ ನಾವ್ ಮಾಡ್ಕೊಬೇಕು ಅಂತಂದ್ರೆ ನಾವು ಕಲಿತಾ ಕಲಿತಾ ಹೋದ ಹಾಗೆ ಅದು ನಾವು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಹೇಗೆ ಒಂದು ನಾವು ಮನುಷ್ಯ ಒಂದು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ನೆರಳು ನಮ್ ಹಿಂದೆ ಬರ್ತಾ ಇರುತ್ತೆ. ಅದು ನಮ್ಮನ್ ಬಿಟ್ಟು ನಾವು ಸಾಯೋ ತನಕ ಎಲ್ಲೂ ಹೋಗೋದಿಲ್ಲ, ಆದ್ರೆ ಅದನ್ನ ಹಿಡ್ಕೊಳಕ್ ಆಗಲ್ಲ. ಹಾಗೆ ಹಣನೂ ಅಷ್ಟೇ, ಅದು ನಮ್ ಹಿಂದೆ ಬರ್ತಾ ಇರ್ಬೇಕು. ಸರಿ ಸರಿ. ಹಾಗೆ ಹಾಗೆ ಕಲಿಕೆ ಮತ್ತು ಗಳಿಕೆ ಎರಡು ನಿರಂತರವಾಗಿ ಇದ್ದಾಗ ಏನಾದ್ರೂ ಒಂದು ಸಾಧನೆ ಮಾಡ್ಲಿಕ್ಕೆ ಮಾತು ಮುಗಿಸ್ತಾ ಇದ್ದೀನಿ ಸರ್. ನಮಸ್ತೆ. ಓಕೆ, ನಮ್ಮ ಜೊತೆ ರವಿನಾಥ್ ಪಟ್ಟಣ ಶೆಟ್ಟಿ ಇದ್ದಾರೆ. ಎಸ್ ರವಿನಾಥ್. ನಮಸ್ಕಾರ ಸರ್. ಈಗ ಕಲಿಕೆ ಗಳಿಕೆ ಅಂತಂದ್ರೆ ಫಸ್ಟ್ ನಾವು ಏನಾದ್ರೂ ಸರಿ ಕಲಿತಾ ಹೋದಾಗೆ ಗಳಿಕೆ ಅಂತಂದ್ರೆ ಇಲ್ಲಿ ಹಣದ ಗಳಿಕೆ ಅಂತಂದ್ರೆ ನಾವು ಕಾಮನ್ ಆಗಿ ಹೇಳಕ್ ಆಗಲ್ಲ. ಯಾಕೆಂದ್ರೆ ಕಲಿತಂಗೆಲ್ಲಾನು ನಾವು ಬುದ್ಧಿಶಕ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಬೌದ್ಧಿಕ ಮಟ್ಟವನ್ನು ಹೆಚ್ಚಾಗ್ತಾ ಹೋಗುತ್ತೆ. ನಾವು ಕಷ್ಟಪಟ್ಟು ಕೆಲಸ ಮಾಡ್ತಾ ಹೋದ್ರೆ ಒಂದು ಕಾನ್ಸಂಟ್ರೇಷನ್ ಇಟ್ಬಿಟ್ಟು ಕಲಿಯೋದು, ಅದ್ರ ಮೂಲಕ ಕೆಲಸ ಮಾಡ್ತಾ ಹೋದಂಗೆಲ್ಲಾನು ಗಳಿಕೆ ತಾನಾಗಿ ಇದ್ದೇ ಬರುತ್ತೆ. ನಾವು ದುಡ್ಡಿಗೋಸ್ಕರ ಓಡ್ತಾ ಇದ್ರೆ ದುಡ್ಡಿಗೋಸ್ಕರ ಓಡ್ತಾ ಇದ್ರೆ ನಾವು ಅದ್ರ ಮುಂದೆ ಹಿಂದೆ ಓಡೋಕ್ ಆಗಲ್ಲ. ಹಾಗಾಗಿ ನಾವು ಎಷ್ಟು ಕಲಿತೀವಿ ಅದ್ರಲ್ಲಿ ಅಷ್ಟು ತಾನಾಗಿ ಗಳಿಕೆ ಬರ್ತಾ ಇರುತ್ತೆ. ಆದ್ರಿಂದ ಕಲಿಯೋದು ಕಲಿಯೋದು ಮಾತ್ರ ಮುಖ್ಯ. ನಾವು ಏನು ಗೊತ್ತಿಲ್ಲ ಅಂತಂದು ಹೇಳ್ಕೊಂಡು ನಾವು ಕಲಿತಾ ಕಲಿತಾ ಹೋದಂಗೆಲ್ಲನು ಅದ್ರ ಫಲ ಹಿಂದ್ಗಡೆ ಬರ್ತಾ ಇರುತ್ತೆ. ಶ್ರೀಕೃಷ್ಣ ಹೇಳ್ತಾರೆ ಗಳಿಕೆ ನಾವು ಕರ್ಮಣ್ಯವಾಧಿಕಾರಸ್ಥೆ ಮಾಪಲೇಶು ಕದಾಚ ಅಂತಂದು. ಆತರ ನಾವು ಕರ್ಮವನ್ನು ಮಾಡ್ತಾ ಇದ್ರೆ ಕಲಿತಾ ಇದ್ರೆ ಆ ಕಲ್ತಿದ್ದು ಹಾಗೆ ಉಳಿಯಲ್ಲ, ಅದು ಇನ್ನೊಂದ್ ಕಡೆ ಹೋಗುತ್ತೆ. ಆ ಹೋದಾಗ ಅಲ್ಲಿ ಫಲ ಕೊಡುತ್ತೆ. ಅದು ನಮ್ಗೆ ಗೊತ್ತಿಲ್ಲದೆ ಆ ಫಲ ಬಂದೇ ಬರುತ್ತೆ. ಯಾಕಂದ್ರೆ ಫಲಕ್ಕೋಸ್ಕರ ನಾವು ಕಾಯ್ತಾ ಇದ್ರೆ ಕಲಿಯೋದಕ್ಕಾಗಲ್ಲ. ಜೀವನದಲ್ಲಿ ಕೊನೆವರೆಗೂ ಕೂಡ ಕಲಿತಾನೆ ಇರ್ಬೇಕಾಗತ್ತೆ. ಚಿಕ್ಕ ಚಿಕ್ಕ ಮಗು ಇದ್ದಾಗ ನಾವು ಹೆಂಗ ನಮ್ಗೆ ಉಪಾಯ ಕಲಿಸ್ತಾರೆ, ಆ ಕೊನೆಯಲ್ಲಿ ಸಾಯೋ ಟೈಮ್ನಲ್ಲೂ ಕೂಡ ಮತ್ತೆ ಹೊಸದಾಗಿ ನಡೆಯೋದ್ ಕಲಿಬೇಕಾಗುತ್ತೆ. ಚಿಕ್ಕ ಮಕ್ಕಳಲ್ಲಿ ಹೆಂಗೆ ಹೆಜ್ಜೆ ಹೆಜ್ಜೆ ಅದಕ್ಕೆ ಕಾಯ್ದೆ ಓಡಾಡ್ತಿದ್ವಿ, ಇವಾಗಲೂ ಕೂಡ ಸಾಯ್ಬೇಕಾದ್ರೂ ಹೆಜ್ಜೆ ಎತ್ಕೊಂಡು ನಡೆಯೋದು ಕಲಿಬೇಕಾಗುತ್ತೆ. ಹಾಗಾಗಿ ಪ್ರತಿಯೊಂದು ಕಲಿಬೇಕಾಗುತ್ತೆ ನಾವು. ಆ ಕಲ್ತಾಗ ಮಾತ್ರ ನಮಗೆ ಅದ್ರ ಫಲಗಳು ಸಿಗ್ತಾ ಹೋಗುದು. ದುಡ್ಡಿಂದ ಆಗ್ಲಿ, ಬೌದ್ಧಿಕ ಮಟ್ಟ ಆಗ್ಲಿ, ಸಾಮಾಜಿಕ ಆಗ್ಲಿ, ಆಧ್ಯಾತ್ಮಿಕ ಆಗ್ಲಿ, ಯಾವುದೇ ಒಂದು ಮಟ್ಟದ ಕಲಿಕೆಗಳು ಅವು ತಕ್ಕಾಗಿ ಫಲಗಳನ್ನ ಕೊಡ್ತಾ ಹೋಗ್ತವೆ. ನಾವು ಬರೀ ಕಲಿಕೆ ಅಕಾಡೆಮಿಕ್ ಸಿಲೆಬಸ್ ಅನ್ನು ಮಾತ್ರ ಕಲಿತಾ ಹೋಗ್ತೀವಿ. ಅದಕ್ಕೊಂದು ಸಂಬಳ, ಅದಕ್ಕೊಂದು ಲಿಮಿಟ್, ಎಲ್ಲದಕ್ಕೂ ಒಂದು ಮಿತಿ ಆಗ್ತಾ ಹೋಗುತ್ತೆ. ಸಂಬಳ, ಸಾಲ, ಜೀವನ ಇದೆಲ್ಲ ಕಂಪ್ಲೀಟ್. ಅದರಿಂದ ಕಲಿಕೆಯಿಂದ ಹಣನು ಸಂಪಾದನೆ ಮಾಡುವುದು, ಬೌದ್ಧಿಕ ಮಟ್ಟವನ್ನು ಸಂಪಾದನೆ ಮಾಡಬಹುದು. ಎಸ್ ಎಸ್ ಈ ಕಲಿಕೆಯಲ್ಲಿ ಜ್ಞಾನ ಮತ್ತು ಕೌಶಲ್ಯ ಇವೆರಡರ ಅಂಶವನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳೋಣ. ಇವೆರಡರ ಜೊತೆಗೆ ನಮ್ಮ ಮನೋಭಾವ ಕೂಡ ಸೇರ್ಕೊಂಡ್ರೆ ತುಂಬಾ ಚೆನ್ನಾಗಾಗ್ತವೆ. ನಾಲೆಡ್ಜ್ ಈಸ್ ಪವರ್, ಸ್ಕಿಲ್ಸ್ ಪೇಸ್ ಯುವರ್ ಬಿಲ್ಸ್. ಈಗ ಒಂದೊಂದು ಸ್ಕಿಲ್ನ ಆ್ಯಡ್ ಮಾಡ್ತಾ ಹೋಗ್ತಾ ಇದ್ರು ನಿಮ್ಮ
ಒಂದು ಅಪ್ಡೇಟಿಂಗ್ ಅಂಡ್ ಅಪ್ಗ್ರೇಡಿಂಗ್ ತುಂಬಾ ಜಾಸ್ತಿ ಆಗ್ತಾ ಹೋಗ್ತಾ ಇರತ್ತೆ. ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೋಣ. ಕಟ್ಟೆ ಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ. ಎಲ್ರಿಗೂ ನಮಸ್ಕಾರ. ಹೆಚ್ಚು ಕಲಿಕೆಯಿಂದ ಹೆಚ್ಚು ಗಳಿಕೆ ನಿಜ. ನೋಡಿ, ನಾವು ಎಷ್ಟು ಗಳಿಸ್ತೀವಿ ಅಷ್ಟು ಕಲಿಬೇಕಾಗ್ತದೆ. ಈಗ ಉದಾಹರಣೆ, ಈ ಕಲಿಕೆ ಎಂಬುದು ಕೊನೆ ಇಲ್ಲ ಈ ಕಲಿಕೆಗೆ. ಈಗ ನೋಡಿ, ಈಗ ನಾವೊಂದು ಕಾರ್ ಡ್ರೈವಿಂಗು ಕಲ್ತೀವಿ ಅಂತಂದ್ರೆ ಅದ್ರ ಮುಖಾಂತರ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಅದರಲ್ಲಿಂದನೂ ಹಣ ಸಂಪಾದನೆ ಮಾಡ್ಬೋದು. ಹಾಗೆ ಈ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರ ಒಂದೇನು ಕೋರ್ಸ್ ಇದೆ ಅಲ್ವಾ, ಪಬ್ಲಿಕ್ ಸ್ಪೀಕಿಂಗು, ಭಾಷಣ ಕೌಶಲ್ಯ, ಈ ತರ ನಾವು ನಿರಂತರವಾಗಿ ಕಲಿತಾ ಬಂದ್ರೆ ಒಂದು ನಿರೂಪಕರು ಆಗ್ಬೋದು. ಆ ನಿರೂಪಣೆ ಮಾಡೋದ್ರಿಂದ ಕೂಡ ನಾವು ಹಣ ಗಳಿಸ್ಬೋದು. ಹಾಗೆ ಇವತ್ತು ಸಾಕಷ್ಟು ಸಾಮಾಜಿಕ ಜಾಲತಾಣ ತುಂಬಾ ಟೆಕ್ನಾಲಜಿಯಲ್ಲಿ ಮುಂದೆ ಬಂದಿದೆ. ಅದ್ರ ಮುಖಾಂತರ ಒಂದು ಯೂಟ್ಯೂಬ್ ನೋಡ್ಕೊಂಡು ಒಂದು ಕುಕ್ಕಿಂಗ್ ಮುಖಾಂತರ ಒಂದು ಕುಕ್ಕಿಂಗ್ ಕಲಿತಾ ಒಂದು ಅಡಿಗೆ ಮಾಡೋದನ್ನ ನಾವು ಕಲ್ತರೂ ಕೂಡ ಅದರಲ್ಲಿ ಕೂಡ ನಾವು ಸಂಪಾದನೆ ಮಾಡ್ಬೋದು. ಹಾಗಾಗಿ ಸಾಕಷ್ಟು ಇದಾವೆ ನಾವು ಕಲಿಬೇಕಂತಂದ್ರೆ. ನಾವು ಆ ಕಲಿಕೆ ಜೊತೆಗೆ ನಮ್ಮ ಒಂದು ಗುರಿ ಇಟ್ಕೋಬೇಕು, ನಿಶ್ಚಿತವಾಗಿ ಒಂದು ಗುರಿ ಇಟ್ಕೋಬೇಕು. ಹಾಗೆ ನಿರಂತರವಾಗಿ ನಾವು ಅಭ್ಯಾಸ ಮಾಡ್ತಾ ಬರ್ಬೇಕಾಗ್ತದೆ. ಹಾಗೆ ನಮ್ಮ ಒಂದು ಆ ಕಲಿಕೆಯಲ್ಲಿ ಸ್ವತಃ ಪ್ರಯೋಗವಾಗಿ ನಾವು ಮಾಡಬೇಕಾಗ್ತದೆ. ಹಾಗೆ ಅದ್ರ ಜೊತೆಗೆ ನಮ್ಮ ದಿನನಿತ್ಯ ಒಂದು ಧೈರ್ಯ, ಒಂದು ಪರಿಶ್ರಮ ಅದು ಕೂಡ ನಮಗೆ ಮುಖ್ಯ ಆಗ್ತದೆ. ಹಾಗಾಗಿ ನಾವೆಷ್ಟು ಕಲಿತೀವಿ ಅಷ್ಟು ನಾವು ಗಳಿಸ್ಬೋದು ಅಂತ ಈ ಸಂದರ್ಭದಾಗ ಹೇಳಕ್ ಇಷ್ಟಪಡ್ತೀನಿ ಸರ್. ಧನ್ಯವಾದ ಸರ್. ಎಸ್, ತುಂಬಾ ಚೆನ್ನಾಗಿ ತಾವು ತಮ್ಮ ಅನಿಸಿಕೆಗಳು, ವಿಚಾರಗಳನ್ನ ಹಂಚಿಕೊಂಡ್ರಿ ಕಟ್ಟೇರಿ ಸ್ವಾಮಿ. ನಮ್ಮ ಜೊತೆ ಅನಂತ ಕೃಷ್ಣ ಮೋಹನ್ ಇದ್ದಾರೆ, ಏನ್ ಹೇಳ್ತಾರೆ ಕೇಳೋಣ. ಎಸ್, ಅನಂತ ಕೃಷ್ಣ ಮೋಹನ್ ಸರ್ ನಮಸ್ಕಾರ ಎಲ್ಲರಿಗೂ. ಸರ್, ಹೆಚ್ಚು ಕಲಿಕೆಯಿಂದ ಹೆಚ್ಚು ಲಾಭ, ಹೆಚ್ಚು ಗಳಿಸ್ಬೋದು ಅಂತ ಏನಿದೆಯಲ್ಲ, ಎಜುಕೇಶನ್ ಎಂಬುದು ಎಜುಕೇಶನ್ ಇಸ್ ಪಾರ್ಟ್ ಆಫ್ ದ ಲೈಫ್, ಬಟ್ ಎಜುಕೇಶನ್ ನಾಟ್ ಇನ್ ದ ಲೈಫ್. ಒಂದು ಪಾರ್ಟ್ ಅಷ್ಟೇ ಅದು ಎಜುಕೇಶನ್ ಅನ್ನೋದು. ನಮ್ಮ ಲೈಫಲ್ಲಿ ನಾವು ಯಾವ್ದನ್ನ ಜಾಸ್ತಿ ಬೆಳೆಸ್ಕೋಬೇಕಂದ್ರೆ ನಮ್ಮದೇ ಆದಂತ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಂಡಾಗ ನಾವು ಏನಾದ್ರೂ ಗಳಿಕೆ ಮಾಡ್ಬೋದು ಅಂತ ಹೇಳ್ಬೋದು ಸರ್. ಇವಾಗ ನಾವು ಎಕ್ಸಾಂಪಲ್ ಸ್ಪೀಕಿಂಗ್ ಕೋರ್ಸ್ ಆಗ್ಬೋದು, ಇವಾಗ ನಿಮ್ ಜೊತೆ ನಾವು ಏನ್ ಕಲಿತಾ ಇದ್ದೇವೋ ಇದು ಒಂದು ಆಗ್ಬೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ಬೋದು, ಕಮ್ಯುನಿಕೇಶನ್ ಸ್ಕಿಲ್ಸ್ ಆಗ್ಬೋದು. ಇನ್ನ ಯಾವ ಸ್ಕಿಲ್ಸ್ ಇದಾವೆ ಅವನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಹೆಚ್ಚೆಚ್ಚು ನಾವು ಗಳಿಕೆ ಮಾಡಬಹುದು ಅಂತ ಹೇಳ್ಬೋದು ಸರ್. ಅದನ್ನ ನಾವು ಬೆಳೆಸ್ಕೊಳ್ಳೋ ಕಡೆ ನಾವು ದೃಷ್ಟಿಕೋನ ಮಾಡಿದಾಗ ಮಾತ್ರ ನಾವು ಏನಾದ್ರೂ ಸಾಧನೆ ಮಾಡಕ್ಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೀವೇನಾದ್ರೂ ಭಾಷಣ ಕೌಶಲ್ಯವನ್ನ ಕಲಿಯಬೇಕು, ಸಂವಹನ ಕೌಶಲ್ಯ, ಕಮ್ಯುನಿಕೇಶನ್ ಸ್ಕಿಲ್ಸ್ ಮತ್ತು ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂದ್ರೆ ನಮ್ಮ ಕಚೇರಿಯ ಸಂಖ್ಯೆ ಸಂಪರ್ಕ ಮಾಡಿ. ನಾವು ಪುಟ ಇಂಟ್ರೊಡಕ್ಟರಿ ವರ್ಕ್ಶಾಪ್ಸ್ ಮಾಡ್ತೇವೆ, 1 ಡೇ ವರ್ಕ್ಶಾಪ್ಸ್, 3 ಡೇ ರೆಸಿಡೆನ್ಷಿಯಲ್ ವರ್ಕ್ಶಾಪಿಗೆಲ್ಲ ಮಾಡ್ತಾ ಇರ್ತವೆ. ಮಾಹಿತಿಯನ್ನ ಪಡ್ಕೊಳ್ಳಿ. ಜೊತೆಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಆಲ್ ಅಂತ ಪ್ರೆಸ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಈ ರೀತಿ ವಿಚಾರಗಳನ್ನ ಶೇರ್ ಮಾಡ್ತಾ ಬಂದ್ರೆ ನಿಮ್ಮ ಎನರ್ಜಿ ಜಾಸ್ತಿ ಆಗ್ತದೆ. ಬಿಕಾಸ್ ಒಳ್ಳೆಯ ವಿಚಾರವನ್ನ ಪಸರಿಸಿದಷ್ಟು ಆ ಪಾಸಿಟಿವಿಟಿ ನಮ್ಮಲ್ಲಿ ಜಾಸ್ತಿ ಆಗ್ತದೆ ಅಂತ ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತಾನೆ. ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ, ಹೆಚ್ಚೆಚ್ಚು ಕಲೀರಿ. ಡಿಗ್ರಿ ಆಯ್ತು, ಮಾಸ್ಟರ್ ಡಿಗ್ರಿ ಆಯ್ತು ಅಂದ್ಬಿಟ್ಟು ಅಲ್ಲೇ ನಿಂತು ಬಿಟ್ರೆ ಅದು ಡೆತ್ ಅಂತ ಹೇಳ್ತೇವೆ ನಾವು. ಸೊ ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು ಸ್ನೇಹಿತರೆ. ಥ್ಯಾಂಕ್ ಯು ವೆರಿ ಮಚ್.